ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬನ್ನಿ ಬಾಬಾ, ನಾನು ಹೇಳಿದ್ನಲ್ಲ ನಿಧಿಗೆ ಅಮೆರಿಕದ ಹುಡುಗನ ನೋಡಿದ್ದೀನಿ ಅಂತ. ಆ ಹುಡುಗನ ತಂದೆ ತಾಯಿಯವರು ಮಾತುಕತೆಗೆ ಅಂತ ಬಂದಿದ್ದಾರೆ. ಇವರು ನಮ್ಮ ಭಾವ ಮಾಧವ, ಇವರು ತುಳಸಿ ಅವರು. ನಮಸ್ಕಾರ ಮಾಧವ್ ಅವರೇ, ನನ್ನ ಹೆಸರು ಶಂಕರ್ ನಾರಾಯಣ್. ಈಕೆ ನನ್ನ ವೈಫ್ ಇಂದ್ರ. ನನ್ನ ಮಗ ಅಮೆರಿಕದಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಾನೆ. ಅವನಿಗೆ ಅಲ್ಲಿ 3 ಫ್ಯಾಕ್ಟ್ರಿ ಇದೆ. ನಿಮಗೆ SNS ಟ್ರಾನ್ಸ್ಪೋರ್ಟ್ ಕಂಪ್ನಿ ಗೊತ್ತಿರಬೇಕಲ್ಲ, ಆ ಕಂಪನಿ ನಮ್ಮದೇ. ಓ ನಮಸ್ಕಾರ, ನಿಮ್ಮ ಬಗ್ಗೆ ಕೇಳಿದ್ದೀನಿ, ಕೂತ್ಕೊಳ್ಳಿ. ನೀವು ಮಾತಾಡ್ತಾ ಇರಿ, ನಾನು ಹೋಗಿ ನಿಧಿನ ಕರ್ಕೊಂಡು ಬರ್ತೀನಿ. ನನಗೆ ಮದುವೆ ಒಂಚೂರು ಇಷ್ಟ ಇಲ್ಲ ಅಂದರೂ ಯಾಕೆ ಇಷ್ಟೊಂದು ಬಲವಂತ ಮಾಡ್ತಿದ್ಯಾ? ಗಂಡನ ಕಡೆಯವರು ಮನೆಗೆ ಬಂದು ಕೂತಿದ್ದಾರೆ. ಈಗಲೂ ಈ ರೀತಿ ತಲಹರಟೆ ಮಾತಾಡಿದ್ರೆ 4 ಬಿಗಿತೀನಿ. ಸುಮ್ಮನೆ ಬಾ, ಬಂದು ಅವ್ರ ಮುಂದೆ ಗೊಂಬೆ ಥರ ನಿಂತ್ಕೊ. ಉಳಿದಿದ್ದನ್ನೆಲ್ಲ ಆಮೇಲೆ ಮಾತಾಡಿದ್ರೆ ಆಯ್ತು. ಬಾ. ಕ್ಷಮಿಸಿ, ಇವಳಿಗೆ ಫಾರ್ಮಾಲಿಟೀಸ್ ಅಷ್ಟು ಇಷ್ಟ ಆಗಲ್ಲ. ನಾನು ಹೇಗಿದ್ದೀನೋ ಹಾಗೆ ನೋಡಲಿ ಅಂದ್ಲು, ಅದಕ್ಕೆ ರೆಡಿ ಆಗಿಲ್ಲ. ಪರವಾಗಿಲ್ಲ, ಹುಡುಗಿ ಹೇಗಿರ್ತಾಳೋ ಹಾಗೆ ನೋಡೋಕೆ ನಮಗೂ ಇಷ್ಟನೇ. ಈಗ ನೋಡಬೇಕಾಗಿರೋದು ನನ್ನ ಮಗ, ಅವನು ನಾಳೆ ಅಮೇರಿಕದಿಂದ ಬರ್ತಿದ್ದಾನೆ. ನೀವೆಲ್ಲರೂ ಒಪ್ಪಿದ್ರೆ ನಾಳೆನೇ ಎಂಗೇಜ್ಮೆಂಟ್ ಇಟ್ಕೋಬೋದಲ್ವಾ? ಎಂಗೇಜ್ಮೆಂಟಾ? ಇದ್ದಕ್ಕಿದ್ದಂಗೆ ಎಂಗೇಜ್ಮೆಂಟ್ ಅಂದ್ಬಿಟ್ರೆ ಹೇಗೆ? ತಪ್ಪೇನಿಲ್ಲ. ಹುಡುಗನಿಗೆ ಹುಡುಗಿ ಇಷ್ಟ ಆದಮೇಲೆ ಎಂಗೇಜ್ಮೆಂಟ್ ಇಟ್ಕೊಳ್ಳೋಕೆ ನಮಗೂ ಒಪ್ಕೇನೆ. ಎಂಗೇಜ್ಮೆಂಟಾ? ಆದರೂ ಇಷ್ಟು ಅರ್ಜೆಂಟಾಗಿ ಏನು ಮಾಡೋದು ಮಾಧವ್ ಅವರೇ? ಅವ್ನ ಕೆಲಸದಲ್ಲಿ ಬ್ಯುಸಿ ಇರ್ತಾನೆ. ಅವ್ನು ಒಂದೇ ಒಂದು ದಿವಸನೂ ವೇಸ್ಟ್ ಮಾಡ್ಕೊಳ್ಳಲ್ಲ. ಎಂಗೇಜ್ಮೆಂಟ್ ಮುಗಿಸಿ ವಾಪಸ್ ಹೋಗ್ಬಿಡ್ತಾನೆ. ನೆಕ್ಸ್ಟ್ ಅವ್ನು ಬರೋದೇ ಅವ್ನ ಮದುವೆ ದಿವಸ. ಓಹ್, ಎಂಗೇಜ್ಮೆಂಟ್ಗೊಂದಿನ ಮದುವೆಗೊಂದಿನ ಫ್ರೀ ಮಾಡ್ಕೋತಾರಲ್ವಾ? ಅದೇನು ವೇಸ್ಟ್ ಅನ್ಸಲ್ಲ ಅಲ್ವಾ? ಇಲ್ಲ, ಖಂಡಿತ ಫ್ರೀ ಮಾಡ್ಕೊಳ್ತಾನೆ. ಸರಿ, ಹಾಗಿದ್ರೆ ನಾಳೆನೇ ನಾವು ಎಂಗೇಜ್ಮೆಂಟಿಗೆ ರೆಡಿ ಮಾಡ್ಕೋತೀವಿ. ಏನು ಶಾರ್ವರಿ ಇದು? ದಿಢೀರ್ ಅಡುಗೆ ಕೇಳಿದ್ದೀನಿ, ಆದರೆ ದಿಢೀರ್ ಅಂತ ಹುಡುಗನ ಮನೆಯವರು ಬಂದು ನಾಳೆನೇ ಎಂಗೇಜ್ಮೆಂಟ್ ಅಂದರೆ ಎಲ್ಲ ಆಗುತ್ತೆ ಬಾಬಾ. ಕಳೆದ ಸರ್ತಿ ಏನಾಯ್ತು, ಶಾಸ್ತ್ರ ದಿನ ಮುಹೂರ್ತ ಅಂತೆಲ್ಲ ನೋಡಿ ಮದುವೆ ಗೊತ್ತು ಮಾಡಿದ್ದಕ್ಕೆ ಆ ಮದುವೆನೇ ನಿಂತೋಯ್ತು. ಆದರೆ ಈ ಸಲ ಹಾಗಾಗಲ್ಲ. ನನ್ನ ಮಗಳ ಮದುವೆ ಅಮೇರಿಕಾದ ಹುಡುಗನ ಜೊತೆ ನಡೆಯುತ್ತೆ. ಮಗಳ ಜೀವನದ ವಿಷಯದಲ್ಲಿ ಆತರ ಪಡೋದು ಒಳ್ಳೇದಲ್ಲ ಶಾರ್ವರಿ. ನನ್ನ ಮಗಳ ಜೀವನನ ಹೇಗೆ ರೂಪಿಸ್ಬೇಕು ಅನ್ನೋದು ನನಗೂ ಗೊತ್ತಿದೆ. ಈಗ ನಾನು ಯಾರ ಮಾತನ್ನು ಕೇಳೋ ಸ್ಥಿತಿಲಿಲ್ಲ. ಮನೆಯವ್ರ ಎಲ್ಲರ ಮಾತನ್ನ ಕೇಳಿ ಈಗಾಗಲೇ ನನ್ನ ಮನಸ್ಸು ನೋವು ಅನುಭವಿಸಿದ್ದಾಗಿದೆ. ನಾಳೆ ನಿಧಿ ಎಂಗೇಜ್ಮೆಂಟ್ ನಡೆಯುತ್ತೆ ಅಷ್ಟೇ. ಯೋಚನೆ ಮಾಡಬೇಡ ನಿಧಿ. ನಿಮ್ಮಮ್ಮ ಹೇಳಿದ್ದು ನಾಳೆ ತಾನೆ. ನೋಡು, ಒಂದು ದಿನದಲ್ಲಿ ಏನು ಬೇಕಾದರೂ ಆಗ್ಬೋದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.